ರಾಜ್ಯಪಾಲರು ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವಿನ ಈಗ ನ್ಯಾಯಾಲಯದ ಮೂಲಕವಾಗಿ ನಡೀತಾ ಇರುವಂತಹ ಒಂದು ಹೋರಾಟ ಏನಿದೆ, ಈ ಹೋರಾಟ ಒಂದು ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಈಗ ಸಾಲಿಸಿಟರ್ ಜನರಲ್ ಆಗಿರುವಂತಹ ತುಷಾರ್ ಮೆಹ್ತಾ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಪರವಾಗಿ ಬಹಳಷ್ಟು ಪ್ರಬಲವಾದಂತಹ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ನಾವು ಕ್ಯಾಬಿನೆಟ್ ಮೂಲಕವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಟ್ವಿ, ಏನು ನಿರ್ಣಯಗಳನ್ನು ಕೈಗೊಂಡ್ವಿ, ಇದು ಯಾವುದನ್ನು ಕೂಡ ಅವರು ಪರಿಗಣಿಸಿಲ್ಲ ಅನ್ನುವಂತಹ ಮಾತು ಈ ಕಡೆಯಿಂದ ಕೇಳಬರುತ್ತೆ. ಅಂದರೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಂದ ಕೇಳಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಬಹಳಷ್ಟು ಪ್ರಬಲವಾಗಿರುವಂತಹ ವಾದ ಮಂಡನೆ ಮಾಡಿದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ನೇಮಕ ಮಾಡಿದ್ದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಯಾರು DCM DK ಶಿವಕುಮಾರ್ ಅವರು ಆ ಒಂದು ಕ್ಯಾಬಿನೆಟ್ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿದ್ರಲ್ಲ, ಅವರನ್ನ ರೂಲ್ 28ರ ಅಡಿಯಲ್ಲಿ DCM ಅವರನ್ನ ಆ ಒಂದು ಕ್ಯಾಬಿನೆಟ್ ಸಭೆಗೆ ಅವರು ನೇತೃತ್ವವನ್ನು ವಹಿಸಿಕೊಟ್ಟಿದ್ರು. ಅಲ್ಲದೆ ಯಾರ್ಯಾರು ಸಚಿವರಿದ್ರು, ಯಾವ್ಯಾವ ಸಚಿವರನ್ನ ಅವರು ನೇಮಕ ಮಾಡಿಕೊಂಡಿದ್ದಾರೆ, ಯಾರ್ಯಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿರ್ಧಾರದಿಂದಲೇ ಆಗಿರೋದಲ್ವೇ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕ್ಯಾಬಿನೆಟ್ ನಿರ್ಣಯಕ್ಕೆ ಯಾವುದೇ ರೀತಿಯಲ್ಲಿ ಆದಂತಹ ಒಂದು ಮಹತ್ವ ಇಲ್ಲ ಅಂತ ಅವರು ತಮ್ಮ ನಿರ್ಣಯವನ್ನ ಮಂಡನೆ ಮಾಡಿರುವಂಥದ್ದೇನಿದೆ, ಇದಕ್ಕೆ ಯಾವುದೇ ಮಹತ್ವ ಇಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ದಾರೆ. ಸಿಎಂ ಅವರು ತಾವೇ ಹೋಗಬಹುದಾಗಿತ್ತು ಆ ಒಂದು ಕ್ಯಾಬಿನೆಟ್ಗೆ. ಪ್ರತಿಯೊಂದು ಕ್ಯಾಬಿನೆಟ್ ಸಭೆ ನಡಿಬೇಕಾದ್ರೆ ಸಿಎಂ ಅವರೇ ಆ ಒಂದು ಕ್ಯಾಬಿನೆಟ್ನ ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಂಡಿರ್ತಾರೆ, ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬದಲಾಗಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೇನೆ ಆರೋಪ ಬಂದಿರೋದಲ್ವೇ, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮೇಲೆ ಆರೋಪ ಬಂದ ನಂತರ ತಮ್ಮ ಬದಲಾಗಿ ರೂಲ್ 28ರ ಅಡಿಯಲ್ಲಿ DCM DK ಶಿವಕುಮಾರ್ ಅವರನ್ನ ಆ ಒಂದು ಕ್ಯಾಬಿನೆಟ್ನ ಮುಖ್ಯ ಸ್ಥಾನದಲ್ಲಿ ಅಂದ್ರೆ ಕ್ಯಾಬಿನೆಟ್ನ ನೇತೃತ್ವವನ್ನು ವಹಿಸಿರುವಂಥದ್ದು ರೂಲ್ 28ರ ಅಡಿಯಲ್ಲಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಅದಾದ ಬಳಿಕ ಕ್ಯಾಬಿನೆಟ್ ನಡೆಯುತ್ತೆ, ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಆಯಿತು. ಕ್ಯಾಬಿನೆಟ್ನಲ್ಲಿ ಇವರೆಲ್ಲರೂ ಕೂಡ ಡಿಸ್ಕಸ್ ಮಾಡಿ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಯಾರೊಬ್ಬರು ಕೂಡ ತಮ್ಮ ವಿವೇಚನೆಯನ್ನು ಬಳಸ್ಕೊಂಡಿಲ್ಲ, ಯಾರು ಕೂಡ ವಿವೇಚನೆಯಲ್ಲಿ ಇದ್ದುಕೊಂಡು ಇದನ್ನ ಮಾಡಿಲ್ಲ, ಈ ನಿರ್ಣಯಗಳನ್ನು ಮಂಡನೆ ಮಾಡಿಲ್ಲ. ಯಾರು ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟಿದಾರಲ್ಲ, ಯಾರು ಕೂಡ ತಮ್ಮ ವಿವೇಚನೆಯನ್ನು ಬಳಸ್ಕೊಂಡಿಲ್ಲ ಅಂತ ಎಲ್ಲೋ ಒಂದೆಡೆ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿತ್ತು, ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಬೇಕಾಗಿತ್ತು. ಎಲ್ಲವನ್ನೂ ಕೂಡ ಏನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ, ಮತ್ತೊಂದೆಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅವರೇನಾದರೂ ತಪ್ಪು ಮಾಡಿದಾರಾ ಇಲ್ವಾ, ಇದೆಲ್ಲವನ್ನೂ ಕೂಡ ಒಂದು ತಕ್ಕಡಿಯಲ್ಲಿ ಇಟ್ಟು ಇವರು ತೂಗಬೇಕಾಗಿತ್ತು. ತಕ್ಕಡಿಯಲ್ಲಿ ತೂಗಿ ನೋಡಿ ನಾವು ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ವಿವೇಚನೆಯಿಂದ ಅವರು ನಡೆದುಕೊಳ್ಬೇಕಾಗಿತ್ತು. ಆದರೆ ಎಲ್ಲರೂ ನಿರ್ಧಾರ ಮಾಡ್ತಾರೆ, ನಿರ್ಣಯ ಮಂಡನೆ ಮಾಡ್ತಾರೆ. ಅದೇ ರೀತಿ ಏನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ, ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಎಲ್ಲರೂ ಕೂಡ ಸಲಹೆ ಸೂಚನೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವರ ನಿರ್ಣಯ ಇದೆಯಲ್ಲ, ಇದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು ಅಂತೇನಿಲ್ಲ. ಯಾಕೆ ಪರಿಗಣಿಸಲೇಬೇಕು ಅಂತಿಲ್ಲ ಅಂತಂದ್ರೆ, ಯಾವ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಅದೇ ಸಿಎಂ ಸಿದ್ದರಾಮಯ್ಯ ಅವರು ನೇಮಕ ಮಾಡಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಈ ಒಂದು ಕ್ಯಾಬಿನೆಟ್ನ ನೇತೃತ್ವ ವಹಿಸಿದ್ರು. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ಗೆ ಬರದೇ ಇರಬಹುದಪ್ಪ. ಆದರೆ ಅವರು ಸಚಿವರು ಯಾರಿದ್ದಾರೆ ಸಿಎಂ ವಿರುದ್ಧ ಹೋಗ್ತಾರಾ? ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅವ್ರಿಗೆ ನಿಷ್ಠರಾಗಿರ್ತಾರೆ, ಅವ್ರು ಹೇಳುವಂತಹ ಮಾತುಗಳನ್ನೇ ಕೇಳ್ತಾರೆ. ನಾವು ಸಿದ್ದರಾಮಯ್ಯ ಅವರ ಫೇವರಲ್ಲಿ ಇದ್ದೀವಿ ಅಂತ ಅವರು ಏನೇ ಮಾಡಿದ್ರು ಕೂಡ ತಮ್ಮ ಸಿಎಂನ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಇವರೆಲ್ಲರೂ ಕೂಡ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಿಷ್ಠರಾಗಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರ ಒಂದು ನಿರ್ಣಯವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು ಅಂತೇನಿಲ್ಲ. ಇದೇ ಕಾರಣಕ್ಕಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಕ್ಯಾಬಿನೆಟ್ನ ನಿರ್ಣಯವನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ, ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ತುಷಾರ್ ಮೆಹ್ತಾ ಇದನ್ನ ಬಹಳಷ್ಟು ಗಂಭೀರವಾಗಿ ಅದೇ ರೀತಿಯಾಗಿ ಒಂದು ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಇದನ್ನ ಎಲ್ಲವನ್ನೂ ಕೂಡ ನ್ಯಾಯಮೂರ್ತಿಗಳು ಕೂಡ ಇದೆಲ್ಲವನ್ನು ಕೂಡ ಅವಲೋಕನ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಇಲ್ಲಿ ಯಾರು ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿಯಾಗಿ ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಆದರೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಈಗ ಒಂದು ಸ್ವಲ್ಪ ಬಿಸಿ ಏರ್ತಾ ಹೋಗ್ತಾ ಇದೆ. ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಅವರು ಬಹಳಷ್ಟು ಪ್ರಬಲವಾಗಿರುವಂತಹ ಒಂದು ವಾದವನ್ನ ಮಂಡನೆ ಮಾಡ್ತಾ ಹೋಗ್ತಾ ಇದ್ದಾರೆ. ರಾಜ್ಯಪಾಲರ ತೀರ್ಮಾನ, ರಾಜ್ಯಪಾಲರು ನಮ್ಮ
ನಿರ್ಣಯವನ್ನ ಪರಿಗಣಿಸಬೇಕಾಗಿತ್ತು. ರಾಜ್ಯಪಾಲರು ನಮ್ಮ ಸಲಹೆ ಸೂಚನೆಗಳನ್ನ ನೋಡಬೇಕಾಗಿತ್ತು, ಅದನ್ನ ಪರಿಗಣಿಸಬೇಕಾಗಿತ್ತು. ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರಲ್ವಾ, ಅನುಮತಿ ಕೊಡಬೇಕಾದ್ರೆ ಯಾವ ಕಾರಣಕ್ಕಾಗಿ ಅನುಮತಿ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಬೇಕಾಗಿತ್ತು. ಅದನ್ನ ಅವರು ಆ ಒಂದು ನೋಟಿಸ್ನಲ್ಲೂ ಕೂಡ ಹೇಳುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಕೂಡ ಅವರು ಫಾಲೋ ಮಾಡಿಲ್ಲ. ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ. ಮತ್ತೆ ಯಾವ ಒಂದು ಸಾಕ್ಷ್ಯಾಧಾರಗಳೇನಾದರೂ ಸಿಕ್ಕಿದೆಯಾ ಅದಕ್ಕೂ ಸಂಬಂಧಪಟ್ಟಂತೆ ಏನು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಹೋಗ್ಲಿ, ಅಲ್ಲಂತರೂ ಕ್ಲಾರಿಫಿಕೇಶನ್ ಕೊಡಲಿಲ್ಲ. ನೋಟಿಸ್ ಕೊಟ್ಟರು, ನೋಟಿಸಲ್ಲೂ ಕ್ಲಾರಿಫಿಕೇಶನ್ ಇಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಆದೇಶ ಕೊಟ್ಟರು, ಅದಕ್ಕೂ ಕೂಡ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. ಆಯಿತು, ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಲ್ಲ ನಾವು. ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ ಅನೇಕ ಡಿಸ್ಕಷನ್ ಆಯಿತು, ಅನೇಕ ವಿಚಾರಗಳು ಚರ್ಚೆ ಆಯಿತು. ನಾವು ಅನೇಕ ಸಲಹೆ ಸೂಚನೆಗಳನ್ನ ಕೊಟ್ವಿ. CM ಸಿದ್ದರಾಮಯ್ಯ ವಿರುದ್ಧ ತರಾತುರಿಯಾಗಿ ನೀವು ತೆಗೆದುಕೊಳ್ತಾ ಇದ್ದೀರಿ. ಅದರ ಜೊತೆಗೆ ಯಾರ್ಯಾರು ವಿಪಕ್ಷದ ನಾಯಕರಿದ್ದಾರೆ ಅವರ ವಿರುದ್ಧ ಗಂಭೀರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಅವರ ವಿರುದ್ಧ ಚಾರ್ಜ್ ಶೀಟ್ಗಳು ಕೂಡ ದಾಖಲಾಗಿದ್ದಾವೆ. ಅವರ ಒಂದು ಪ್ರಕರಣಗಳನ್ನು ಕೂಡ ನೀವು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತಲ್ವೇ? ಆ ಒಂದು ಪ್ರಕರಣದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿತ್ತಲ್ವೇ? ಆ ಪ್ರಕರಣದಲ್ಲಿ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಆದರೆ CM ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ನೀವು ಹಾಗೆ ಮಾಡೋದಿಲ್ಲ. CM ಸಿದ್ದರಾಮಯ್ಯ ಅವರ ವಿರುದ್ಧ ಯಾವಾಗ ಆರೋಪ ಕೇಳಬರುತ್ತೆ ನೀವು ತರಾತುರಿಯಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಕೆಲಸವನ್ನ ಮಾಡ್ತೀರಿ. ಇದೆಲ್ಲವನ್ನ ನೋಡಿದಾಗ ನೀವು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದೀರಿ ಅನ್ನುವಂತಹ ಒಂದು ಮಾತನ್ನ ಎಲ್ಲ ಕಾಂಗ್ರೆಸ್ನ ಸಚಿವರು ಗಂಭೀರ ಆರೋಪವನ್ನ ಮಾಡಿದ್ರು. ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಕೂಡ ಕೈಗೊಂಡ್ರು. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧವಾಗಿ ಒಂದು ನಿರ್ಣಯ ಕೈಗೊಳ್ಳುವಂತಹ ಕೆಲಸವನ್ನ ಎಲ್ಲಾ ಸಚಿವರು ಮಾಡ್ತಾರೆ. ಇನ್ನು ಹಲವಾರು ಸಲಹೆ ಸೂಚನೆಗಳನ್ನು ಕೊಡುವಂತಹ ಕೆಲಸವನ್ನೂ ಕೂಡ ಇಲ್ಲಿ ಸಚಿವರು ಹಾಗೂ ಶಾಸಕರು ಎಲ್ಲರೂ ಕೂಡ ಮಾಡ್ತಾರೆ. ಇದ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ರಾಜ್ಯಪಾಲರು ಹೋಗೋದಿಲ್ಲ. ರಾಜ್ಯಪಾಲರು ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಇನ್ನು ತಾವೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು, ಅನುಮತಿ ಕೊಟ್ಟಿರುವಂತಹ ಒಂದು ವಿಚಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ವಾಪಸ್ ಪಡೆದುಕೊಳ್ಳಿಲ್ಲ. ಕೋರ್ಟ್ನ ಮೆಟ್ಟಿಲೇರಿದ್ರು. ಇದಾದ ಬಳಿಕ ತುಷಾರ್ ಮೆಹ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೌದು, ಇವ್ರು ಹೇಳ್ತಾ ಇದ್ದಾರೆ ಕ್ಯಾಬಿನೆಟ್ ಮಾಡಿದ್ರಂತೆ, ಕ್ಯಾಬಿನೆಟ್ ಆಯಿತು, ಓಕೆ, ಇವರು ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು, ನಿರ್ಣಯ ಕೈಗೊಂಡ್ರು. ಆದರೆ ನಿರ್ಣಯ ತೆಗೆದುಕೊಳ್ತಾ ಇರೋರು ಯಾರು? ನಿರ್ಣಯವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ CM ಸಿದ್ದರಾಮಯ್ಯ ಅವರ ಆಪ್ತರು. CM ಸಿದ್ದರಾಮಯ್ಯ ಅವರಿಗೆ ಯಾರ್ಯಾರು ನಿಷ್ಠರಾಗಿದ್ದಾರೆ ಅವರು, ಅಂದರೆ CM ಸಿದ್ದರಾಮಯ್ಯ ಅವರಿಂದ ನೇಮಿಸಲ್ಪಟ್ಟಂತಹ ವ್ಯಕ್ತಿಗಳು, ಸಚಿವರು ಯಾರಿದ್ದಾರೆ ಅವರ ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ನಡೆದಿದೆ. ಅಂದರೆ DCM DK ಶಿವಕುಮಾರ್ ಅವರು ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ರು. ಪರೋಕ್ಷವಾಗಿ ಅವರು ಆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಇಲ್ಲ, CM ಸಿದ್ದರಾಮಯ್ಯ ಅವರು, ಅಂದರೆ ಯಾವ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದೇ CM ಸಿದ್ದರಾಮಯ್ಯ ಅವರು ಇಲ್ಲ, ಈ ಸಚಿವ ಸ್ಥಾನ ಆ ಸಚಿವ ಸ್ಥಾನ ಅಂತ ಯಾರ್ಯಾರನ್ನ ಆಯ್ಕೆ ಮಾಡಿದಾರಲ್ವೇ, ಯಾವ ವ್ಯಕ್ತಿಗಳು CM ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಿದಾರಲ್ವಾ ಅವರು CM ಸಿದ್ದರಾಮಯ್ಯ ಅವರ ಪರವಾಗಿ ಹಾಗೂ ರಾಜ್ಯಪಾಲರ ವಿರುದ್ಧವಾಗಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ಪ್ರಬಲ ವಾದ ಮಂಡನೆ ಮಾಡಿದ್ದಾರೆ.